Welcome to Recipe with Kaveri Logs. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮಿ. ಇವತ್ತೇನು ಮಾಡೋಣ ಅಂದ್ರೆ ಮೊಳಕೆ ಕಟ್ಟಿದ ಹೆಸ್ರು ಕಾಳಿನ ದೋಸೆ ಮಾಡೋಣ ಬನ್ನಿ. ಅದಕ್ಕೇನು ಮಾಡಬೇಕು, ಮೊಳಕೆ ಕಟ್ಟಿದ ಹೆಸ್ರು ಕಾಳು ತೊಗೋಬೇಕ್ರಿ. ಅದನ್ನು 1 ಕಪ್ನಷ್ಟು ತೊಗೊಂಡೀನಿ ರೀ ನಾನು. ಜೀರಿಗೆ ಹಾಕಬೇಕು ಮತ್ತು ಕರಿಬೇವು ಹಾಕಬೇಕು. ಅದಕ್ಕೆ ನೋಡಿರಿ, ಕೊತ್ತಂಬರಿ ಹಾಕಬೇಕು. ಒಂದು 4 ಮೆಣಸಿನ್ಕಾಯಿ ಹಾಕ್ಬೇಕು. ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಹಾಕಬೇಕು. ಒಂದು ಬೆಳ್ಳುಳ್ಳಿ ಹಾಕಿರಿ. ಅದು ರುಚಿ ತಕ್ಕಷ್ಟು ಅದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ಉಪ್ಪು ಹಾಕ್ಬೇಕ್ರಿ. ಅದಕ್ಕೆ ಸ್ವಲ್ಪ ಶುಂಠಿ ಹಾಕಿರಿ, ಹಸಿ ಶುಂಠಿನ. ಅದನ್ನೆಲ್ಲ ಹಾಕಿ ಮಿಕ್ಸಿ ಹಾಕ್ಬೇಕು. ನೋಡಿರಿ, ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಆಗ್ಬೇಕು ನೋಡಿರಿ. ದೋಸೆ ಹಿಟ್ಟಿನ ಇದು ಇರ್ತೈತಲ್ಲ ಹಿಟ್ಟು, ಹಂಗೆ ಪೇಸ್ಟ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಬೇಕು. ಕಟ್ಟಿದ್ರೆ ಹಂಚು ಕಾಯಕ್ಕೆ ಇಡ್ಬೇಕ್ರಿ. ಮತ್ತು ಅದಕ್ಕೆ ಸ್ವಲ್ಪ ಅತಿ ಒತ್ತತಾವ ಅಂಥೇಳಿ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡೀನಿ ನೋಡಿರಿ ನಾನು. ಎಲ್ಲವನ್ನು ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ಅದಕ್ಕೆ ನೀರಾಕಿ ಕಲಿಸ್ಬೇಕು. ಆಮೇಲೆ ಇಲ್ಲೇನು ಹಂಚಿಟ್ಟಿವಲ್ಲ ಅದಕ್ಕೆ ಎಣ್ಣೆ ಸವರಿ ಹಾಕ್ಬೇಕು. ನೋಡಿರಿ, ದೋಸೆ ಹೆಂಗೆ ಹಾಕ್ತೀವಿ ಹಂಗೆ ಹಾಕಿ ಹಿಟ್ಟು ಥರ ಹಗ್ಲ ಮಾಡ್ಬೇಕ್ರಿ. ಭಾರಿ ಟೇಸ್ಟಿ ಇರ್ತಾವೆ, ಹೆಲ್ದಿ ಆಗಿರ್ತಾವೆ. ಮೊಳಕೆ ಕಟ್ಟಿನ ಹೆಸ್ರು ಕಾಳಿನವಲ್ರಿ, ಆರೋಗ್ಯಕ್ಕೆ, ಗರ್ಭಿಣಿಯರಿಗೆ ಎಲ್ಲರಿಗೂ ಚಲೋ ನೋಡಿರಿ. ಮೊಳಕೆ ಕಟ್ಟಿದ ಹೆಸ್ರು ಕಾಳದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ನೋಡಿರಿ. ಈ ಥರ ದೋಸೆ ಆಗ್ತಾವೆ. ಒಂದೊಂದು ಈ ಥರ ಹಾಕಿ ಮೊಳಕೆ ಕಟ್ಟಿದ ಹೆಸ್ರು ಕಾಳು ರೆಡಿ ಆಗ್ತಾವೆ ನೋಡ್ರಿ.